ನಾವಿವತ್ತು ಒಂದು ಟೇಸ್ಟಿ ಏಡಿ ಕರಿ ಮಾಡುವ ಆಯ್ತಾ. ಶುರುವಿಗೆ ಬಾಣಲೆಗೆ ಸ್ವಲ್ಪ ಎಣ್ಣೆ, ಸನ್ಫ್ಲವರ್ ಎಣ್ಣೆ ಯೂಸ್ ಮಾಡ್ತಾ ಇದ್ದೀನಿ ನಾನು. ಅದು ಸ್ವಲ್ಪ ಬಿಸಿಯಾಗಿ ಬರುವಾಗ ನೀರುಳ್ಳಿ ಒಂದು 2, ನಾವು ನೀರುಳ್ಳಿ ಅಂತ ಹೇಳೋದಾಯ್ತಾ, ಕೆಲವು ಕಡೆ ಈರುಳ್ಳಿ ಅಂತ ಹೇಳ್ತೇವೆ. ಮತ್ತೆ ಟೊಮ್ಯಾಟೊ, ಆಮೇಲೆ ಕಾಯಿ ಮೆಣಸು ಹಾಕಬೇಕು. ಕಾಯಿ ಮೆಣಸು ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು. ಆ್ಯಂಡ್ ಶುಂಠಿ ಬೆಳ್ಳಿದು ಪೇಸ್ಟ್ ನಾವೇ ಮಾಡಿದೆ ಮನೆಯಲ್ಲಿ, ಪ್ಯೂರ್ ಆಗಿ ಚೆಂದ ಆಗ್ತದೆ. ಆಮೇಲೆ ಅರಿಶಿಣ, ಮಸಾಲೆ ಪೌಡರು ಎಲ್ಲ ಹಾಕಿ ಸ್ವಲ್ಪ ಉರಿಬೇಕು. ಇದು ಗ್ರೇವಿ ನಾವು ಮನೆಯಲ್ಲೇ ತಯಾರಿಸಿದ್ದು, ಮೆಣಸಿನಕಾಯಿ, ಹುಳಿ, ನೀರುಳ್ಳಿ ಎಲ್ಲ ಹಾಕಿ ಮಾಡುವಂಥದ್ದು. ಆಮೇಲೆ ರುಚಿ ತಕ್ಕಷ್ಟು ಉಪ್ಪು, ಕೊತ್ತಂಬರಿ ಸೊಪ್ಪು ಹಾಕಿ ನಮ್ಮ ಏಡಿ ಹಾಕಬೇಕು. ಅದು ಏಡಿ ಹಾಕಿ ಸ್ವಲ್ಪ ಕುದ್ಲಿಕ್ಕೆ ಇಡ್ಬೇಕಾಯ್ತು, ಒಂದು 1/2 ಗ್ಲಾಸ್ ನೀರು ಹಾಕಿ. ಆಮೇಲೆ ಮುಚ್ಚಳ ತೆಗೆಯುವಾಗ ಉಂಟಲ್ಲ, ತುಂಬ ಪರಿಮಳ ಬರ್ತಾ ಆಯ್ತಾ, ತುಂಬ ಚೆಂದ ಆಗ್ತದೆ. ಮತ್ತೆ ಕೋಸ್ಟಲ್ ಸೈಡ್ನವರಿಗೆ ತೆಂಗಿನ ತುರಿ ಇಲ್ಲದ ಆಗುದಿಲ್ಲ. ಅದು ಹಾಕಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ, ಆಮೇಲೆ ಸ್ವಲ್ಪ ಕುದಿ ಬಂದು ತೆಗೆದು ನೋಡುವಾಗ ತುಂಬ ಟೇಸ್ಟ್ ಆಗ್ತದೆ. ನೀವು ಸಹ ಟ್ರೈ ಮಾಡಬೇಕು, ಫಾಲೋ ಕೂಡ ಮಾಡಬೇಕಾಯ್ತಾ. ಎಂತ ನೋಡುದು, ಫಾಲೋ ಮಾಡುದು ಮಾತ್ರ ಅಲ್ಲ, ಸಬ್ಸ್ಕ್ರೈಬ್ ಕೂಡ ಮಾಡಬೇಕು, ಶೇರ್ ಕೂಡ ಮಾಡಬೇಕು. ಓಕೆ.